ಸಿಗರೇಟ್ಸ್ ಮತ್ತು ಫೀಮೇಲ್ಸ್ ಈ ಕಾಂಬಿನೇಷನ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊಸೈಟಿಯಲ್ಲಿ ತುಂಬ ಅಂದರೆ ಇದಕ್ಕೆ ಮುಂಚೆ ನಡೆದಿರೋ ತುಂಬ ರೆವಲ್ಯೂಷನ್ ಆಗಿರಲಿ ಅಥವಾ ಯಾವುದಾದ್ರೂ ಮೂಮೆಂಟ್ಸ್ಗಳಾಗಿರಲಿ, ಎಲ್ಲದೂ ಒಂದು ಆ ಟೈಮಲ್ಲಿ ಯಾಕೆ ಆ ಮೂಮೆಂಟ್ ಮಾಡಿದ್ರು ಅನ್ನೋದನ್ನೇ ಮರೆತು ಅದನ್ನು ಕಂಪ್ಲೀಟ್ ಆಗಿ ಟಾಕ್ಸಿಕ್ ವೇಯಲ್ಲಿ ನಾವು ತೊಗೊಂಡೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾ ಇರೋದಲ್ಲಿ ಅದರಲ್ಲಿ ಅದನ್ನು ಬೆನಿಫಿಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇರೋ ಅಂತ ತುಂಬ ಕಂಪನೀಸ್ ಬಂದು ನಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅದರಲ್ಲಿ ಇದು ಕೂಡ ಒಂದು. ಈ ಸಿಗರೇಟ್ಸ್ ಇತ್ತೀಚೆಗೆ ಫೀಮೇಲ್ಸಿಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಇನ್ಫ್ಲೂಯೆನ್ಷಿಯಲ್ ಆಗಿ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಅವರು ಯೂಸ್ ಮಾಡ್ತಾ ಇರೋವಂಥ ಕೀವರ್ಡ್ ಏನಪ್ಪ ಅಂತ ಅಂದರೆ ಫೆಮಿನಿಸಮ್. ಓಕೆನಾ? ಸೊ ಇದೆಲ್ಲದು ಹೇಗೆ ಇಂಟರ್ ಕನೆಕ್ಟೆಡ್, ಇದು ಹೇಗೆ ರನ್ ಆಗ್ತಿದೆ, ಇದರಿಂದ ಇರೋ ಪ್ರಾಪಗೆಂಡ ಏನು, ಇದೆಲ್ಲ ಯಾವ ಸ್ಟ್ರಾಟಜಿ ಮೇಲೆ ಇವರು ಯಾವುದೆಲ್ಲ ಸ್ಟ್ರಾಟಜೀಸ್ ಮೇಕ್ ಮಾಡ್ತಿದ್ದಾರೆ, ಇದರಿಂದ ನಮ್ಮ ಸೊಸೈಟಿಯಲ್ಲಿ ಏನೆಲ್ಲ ಡಿಸಾಸ್ಟರ್ಗಳು ಆಗ್ಬೋದು ಅನ್ನೋ ಒಂದು ಕಂಪ್ಲೀಟ್ ಓವರ್ವ್ಯೂನ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ನಿಮ್ಗೆ ಅನ್ಸ್ಬೋದು, ಇಂಟ್ರೊಡಕ್ಷನ್ ಕೇಳಿದ ತಕ್ಷಣ ನಿಮ್ಗೆ ಅನ್ಸ್ಬೋದು ಯಾಕೆ ಫೀಮೇಲ್ಸ್ ಆ್ಯಂಡ್ ಅಗೇನ್ ಅವ್ರು ನಮಗೆ ಹೇಳಿ ನಮಗೆ ಆ ಒಂದು ಥಾಟ್ ಬರುತ್ತೆ, ಯಾಕೆ ಫೀಮೇಲ್ಸ್ ಮಾತ್ರ ಸ್ಮೋಕ್ ಮಾಡಬಾರ್ದು, ಮೆನ್ಸ್ ಮಾಡ್ತಾರಲ್ವಾ, ಅದು ತಪ್ಪಲ್ವಾ ಅಂತೆಲ್ಲ ನಿಮಗೆ ಅನ್ಸ್ಬೋದು. ಬಟ್ ಆ್ಯಕ್ಚುಲಿ ಅದು ಹೌದು, ಸ್ಮೋಕಿಂಗ್ ಯಾರು ಮಾಡಿದ್ರು ಅದು ಇಂಜೂರಿಯಸ್ಸೇ, ಅದು ಎಲ್ಲರಿಗೂ ಅವ್ರ ಹೆಲ್ತಿಗೆ ಹಾಳೆ, ಅದೆಲ್ಲದು ಪರ್ಫೆಕ್ಟ್, ಹೌದಾ? ಬಟ್ ಆ ರೀತಿಯಲ್ಲಿ ಒಂದು ವಿಷಯ ಆಲ್ರೆಡಿ ಒಂದು ನೆಗೆಟಿವ್ ಆಗಿದೆ ಅಂದಾಗ ನಾವು ಅದನ್ನು ಕರೆಕ್ಟ್ ಮಾಡೋಕ್ಕೆ ನೋಡಬೇಕಾ, ಅಥವಾ ನಾವು ಅದರಲ್ಲಿ ಇನ್ನೊಂದು ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ನನ್ನಿಂದ ಒಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಇರಲಿ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾ? ಸೊ ಇದು ಒಂದು ಕಡೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಸಿಗರೇಟ್ ಕ್ಯಾಂಪೇನ್ ಮೆನ್ಸ್ ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇದೇ ಐಡಿಯಾಲಜಿಯಲ್ಲಿ, ಇದೇ ಸ್ಟ್ರಾಟಜಿನ ಅವ್ರು ವರ್ಕ್ ಮಾಡಿದ್ದಾರೆ. ಇದೊಂದು ರೀತಿ ಸಕ್ಸಸ್ ಫಾರ್ಮುಲಾ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೆಲ್ಲ ಇಲ್ಲಿ ಸ್ಮೋಕಿಂಗ್ ಅಷ್ಟು ಪಾಪ್ಯುಲಾರಿಟಿ ಇಲ್ಲದೆ ಇದ್ದಾಗಲೂ ಇಂಡಿಯಾದಲ್ಲಿ ಬ್ಯಾಕ್ ಟು ಬ್ಯಾಕ್ ಎಲ್ಲ ಮೂವೀಸಲ್ಲೂ ಹೀರೋ ಆಗಲಿ ಅಥವಾ ಯಾರು ಮೇನ್ ರೋಲಲ್ಲಿ ಇರ್ತಾರೆ, ಯಾರನ್ನ ಸ್ವಲ್ಪ ಮಾಸ್ ಆಗಿ ತೋರಿಸ್ಬೇಕು, ಅವ್ರ ಕೈಯಲ್ಲೆಲ್ಲ ನಾವು ಸಿಗರೇಟ್ಸ್ ಕೊಟ್ಟು ತುಂಬ ಆ್ಯಡ್ಸಲ್ಲಿ ಕೊಟ್ಟು, ಈಗ ಏನು ಗೊತ್ತಾ, ಕೆಲವೊಂದು ವಿಷಯಗಳನ್ನು ಬಂದುಬಿಟ್ಟು ಲೈಫ್ ಸ್ಟೈಲ್ ಮಾರ್ಕೆಟಿಂಗಲ್ಲಿ ನಮಗೆ ಸೇಲ್ ಮಾಡ್ತಾರೆ. ಕೆಲವೊಂದು ವಿಷಯಗಳನ್ನು ನಮ್ಮನ್ನು ಪಬ್ಲಿಕ್ ಆಗಿ ನೀವು ಹೋಗಿ ಸ್ಮೋಕ್ ಮಾಡಿ ಅಂತ ಗೌರ್ಮೆಂಟ್ ಹೇಳೋ ಹಂಗಿಲ್ಲ, ನೀವು ಹೋಗಿ ಡ್ರಿಂಕ್ ಮಾಡಿ ಅಂತ ನಮಗೆ ಹೇಳೋ ಹಂಗಿಲ್ಲ, ಆಲ್ಕೋಹಾಲ್ ಕನ್ಸಂಪ್ಷನ್ ಅಲೌಡ್ ಅಂತ ಅವ್ರು ಹೇಳೋ ಹಂಗಿಲ್ಲ ಅಲ್ವಾ? ಸೊ ಇಂಡೈರೆಕ್ಟ್ ಆಗಿ ನಮಗೆ ಆ ಲೈಫ್ ಸ್ಟೈಲ್ ಇಷ್ಟ ಆಗಬೇಕು. ಸೊ ದಟ್ ಹೆಂಗೆ ಅಂದರೆ ಅವ್ರ ಇಷ್ಟ ಅವ್ರು ಮಾಡ್ತಾ ಇದ್ದಾರೆ, ನಾವು ಇಂಡಿವಿಜುವಾಲಿಟಿ ಅನ್ನೋದ್ರ ಮೇಲೆ, ಅವರ ಪರ್ಸನಲ್ ಚಾಯ್ಸ್ ಅನ್ನೋದ್ರ ಮೇಲೆ ನಾವು ಬಿಡ್ತಿದ್ದೀವಿ. ಆ ರೀತಿಯಾಗಿ ಅವ್ರು ಅದನ್ನು ಪ್ರಮೋಟ್ ಮಾಡ್ತಾ ಬರ್ತಾರೆ. ಇದೇ ರೀತಿಯಲ್ಲಿನೇ ಎಲ್ಲ ಮೂವೀಸಲ್ಲಿ ತುಂಬ ಎಲ್ಲ ಲೈಫ್ ಸ್ಟೈಲ್ಸ್, ತುಂಬ ರಿಚ್ ಪೀಪಲ್ಸ್ ಅಂತ ಅಂದ್ಕೊಳ್ಳೋರ ಕೈಯಲ್ಲಿ ಹೀಗೆ ಎಲ್ಲ ಸ್ಮೋಕಿಂಗ್ನೆಲ್ಲ ಇಷ್ಟು ಮಾಸಾಗಿ ತೋರಿಸಿ ಆಲ್ಮೋಸ್ಟ್ ಮೆನ್ಸ್ನ ಅದನ್ನು ಅಡಿಕ್ಟ್ ಮಾಡಿಬಿಟ್ಟಿದ್ವಿ. ಅದರಲ್ಲೂ ಈ ಡ್ರಿಂಕಿಂಗ್ ಎಲ್ಲ ನೋಡಿ ತುಂಬ ಒಂದಿಷ್ಟು ಮೂವೀಸಲ್ಲೆಲ್ಲ ನಾರ್ಮಲ್ ಆಗಿ ಬೇಸಿಕ್ ಪ್ಯಾಟರ್ನೇ ಅದು. ಒಂದು ಲವ್ ಫೇಲ್ಯೂರ್ ಆಯಿತಾ, ಜಾಬ್ ಸಿಕ್ಕಿಲ್ವಾ, ಒಬ್ಬ ಮೆನ್ ಯಾರೋ ಒಬ್ಬ ತುಂಬ ಲೋ ಆಗಿ ಫೀಲ್ ಮಾಡ್ತಿದ್ದಾನೆ, ತುಂಬ ಫೇಲ್ಯೂರ್ಡ್ ಆಗಿ ಫೀಲ್ ಮಾಡ್ತಿದ್ದಾನೆ ಅಂತಂದರೆ ಅವ್ನು ಡ್ರಿಂಕ್ ಮಾಡಬೇಕು, ಆಲ್ಕೋಹಾಲ್ ತೊಗೋಬೇಕು. ಒಬ್ಬ ತುಂಬ ಸ್ಟ್ರೆಸ್ಡ್ ಆಗಿದ್ದಾನೆ, ಇರಿಟೇಟ್ ಆಗ್ತಿದೆ, ಅವನಿಗೆ ಫ್ರಸ್ಟ್ರೇಟ್ ಆಗ್ತಿದೆ, ವರ್ಕಲ್ಲಿ ಯಾರೋ ಬೈದ್ರು, ಗರ್ಲ್ ಫ್ರೆಂಡ್ ಜೊತೆ ಜಗಳ, ಏನಾದರೂ ಆಗಲಿ ಅವ್ನು ಹೋಗ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಸ್ಮೋಕ್ ಮಾಡೋದು. ಸೊ ಅದು ಒಂದು ರೀತಿ ಒಂದು ಕ್ಯೂರಿಯಾಸಿಟಿಯಲ್ಲಿನೇ, ಅಥವಾ ಮೆನ್ಸ್ ಈ ರೀತಿ ರಿಯಾಕ್ಟ್ ಮಾಡಬೇಕು ಈ ವಿಷಯಗಳಿಗೆ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಆವ್ರೇಜ್ ಮೆನ್ಸ್ ಅದನ್ನು ಟ್ರೈ ಮಾಡೋಕ್ಕೆ ಹೋಗಿ ಅಡಿಕ್ಟ್ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರೋದು ಇವಾಗ. ಸೊ ಇದೆಲ್ಲ ಒಂದು ಪ್ಯಾಟರ್ನಲ್ಲಿ ಅವರು ಆ ಫಾರ್ಮ್ನ ಸಕ್ಸಸ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಎರಡನೇ ಕ್ಯಾಟಗರಿಯಲ್ಲಿ ಈಗ ಇಷ್ಟು ಕನ್ಸ್ಯೂಮರ್ಸ್ ಮಾತ್ರ ಅವ್ರಿಗೆ ಸಾಕಾಗ್ತಾ ಇಲ್ಲ. ಓಕೆನಾ? ಈಗ ಅವ್ರ ಪರ್ಸನಲ್ ಚಾಯ್ಸಲ್ಲಿ ಎಲ್ಲೋ ಕೆಲವ್ರು ಮಾತ್ರ ಸ್ಮೋಕ್ ಮಾಡ್ತಾ ಇದ್ದಾಗ, ಟ್ರಿಪ್ ಮಾಡ್ತಾ ಇದ್ದಾಗ ಅವ್ರಿಗೆ ಅದು ಕಡಿಮೆ ಅನ್ನಿಸ್ತಾ ಇತ್ತು. ಸೊ ಈ ರೀತಿಯಾಗಿ ಅವರು ಕಂಪ್ಲೀಟಾಗಿ ಎಲ್ಲ ಕಡೆ ಅದನ್ನು ಒಂದು ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಮುಖಾಂತರ ಎಲ್ಲ ಮೆನ್ಸ್, ಆಲ್ಮೋಸ್ಟ್ ತುಂಬ ಮೆನ್ಸನ್ನು, ತುಂಬ ಪರ್ಸೆಂಟೇಜ್ ಆಫ್ ಮೆನ್ಸ್, ನಾಟ್ ಆಲ್ ಮೆನ್ಸ್ ಬಟ್ ತುಂಬ ಒಂದು ಬಿಗ್ ಪರ್ಸೆಂಟೇಜ್ ಅವರಿಗೆ ಕನ್ಸ್ಯೂಮರ್ಸ್ ಈಗ. ಓಕೆನಾ? ಬಟ್ ಅದು ಅವ್ರಿಗೆ ಈಗ ಸಾಕಾಗ್ತಾ ಇಲ್ಲ. ಸೊ ಏನು ಮಾಡ್ತಿದ್ದಾರೆ, ವಿಮೆನ್ಸ್ನ ಈಗ ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ಹೇಗೆ ಅಂತಂದರೆ, ಈಗ ಸಿಗರೇಟ್ ಕ್ಯಾಂಪೇನ್ ಬಂದು ವಿಮೆನ್ಸ್ನ ಟಾರ್ಗೆಟ್ ಮಾಡಿ, ಯಾಕೆ ಮೆನ್ಸ್ ಮಾತ್ರ ಸ್ಮೋಕ್ ಮಾಡಬೇಕು, ವಿಮೆನ್ಸ್ ಬಂದು ಸ್ಮೋಕ್ ಮಾಡೋದ್ರಿಂದ ಅವ್ರಿಗೆ ಈಕ್ವಲ್ ಆಗಿ ಫೀಲ್ ಮಾಡೋ ರೀತಿಯಾದ ಒಂದು ಅಜೆಂಡಾನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು, ಇತ್ತೀಚೆಗೆ ತುಂಬ ಮೂವೀಸಲ್ಲಾಗಲಿ ಅಥವಾ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಈ ಬಾಲಿವುಡ್ ಮೂವೀಸಲ್ಲಾಗಲಿ ತುಂಬ, ಈವನ್ ಸೌತ್ ಇಂಡಿಯನ್ ಮೂವೀಸಲ್ಲೂ ಕೂಡ ಕೆಲವೊಂದು ಮೂವೀಸಲ್ಲಿ ಬಂದ್ಬಿಡ್ತು. ಅಂದರೆ ಆ್ಯಕ್ಚುಲಿ ಈ A ಸರ್ಟಿಫೈಡ್ ಮೂವೀಸಲ್ಲೆಲ್ಲ ಅದನ್ನು ತುಂಬ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರಲಿ ಅಥವಾ ಸ್ಮೋಕ್ ಮಾಡೋದಾಗಿರಲಿ ಅಥವಾ ಯಾವುದಾದ್ರೂ ಫುಲ್ ಒಂದು ಮಾಡರ್ನ್ ಫಿಗರ್ಡ್ ಆಗಿ ಒಂದು ವಿಮೆನ್ನ ತೋರಿಸ್ತಾ ಇದ್ದಾರೆ, ಒಂದು ಕ್ಯಾರೆಕ್ಟರ್ನ ತೋರಿಸ್ತಾ ಇದ್ದಾರೆ. ಅಂದರೆ ಶಿ ಕ್ಯಾನ್ ಡ್ರಿಂಕ್, ಶಿ ಕ್ಯಾನ್ ಸ್ಮೋಕ್ ಅನ್ನೋದನ್ನು ಅವರಲ್ಲಿ ಕಂಪ್ಲೀಟಾಗಿ ಟ್ಯಾಗ್ಲೈನ್ ಮಾಡಿ ಅದೇ ರೀತಿಯಲ್ಲಿ ಬ್ರ್ಯಾಂಡ್ ಮಾಡಿ ಅವ್ರು ತೋರಿಸ್ತಾ ಬರ್ತಾರೆ. ಸೊ ದಟ್ ಹೆಂಗಾಗತ್ತೆ ಅಂತಂದರೆ, ಒಂದು ಟೀನೇಜಲ್ಲಿರೋರು ಅಥವಾ ಒಂದು ಕನ್ಫ್ಯೂಷನಲ್ಲಿರೋರು ಅಥವಾ ಕೆಲವರಿಗೆ ಇಲ್ಲಿ ತುಂಬ ವಿಮೆನ್ಸ್ ಬಂದು ಫೆಮಿನಿಸ್ಟ್ಗಳಾಗಿರೋದಕ್ಕೆ ಆಸೆ ಪಡ್ತಾರೆ. ಬಟ್ ಅವ್ರು ಅದನ್ನು ಓದಿ ತಿಳ್ಕೊಳ್ಳೋಕ್ಕೋ ಅಥವಾ ಫೆಮಿನಿಸಮ್ ಆ್ಯಕ್ಚುಲಿ ಏನು ಫೆಮಿನಿಸಮ್ ಏನನ್ನೆಲ್ಲ, ಯಾವುದೆಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ಫೆಮಿನಿಸಮಿಗೆ ಅನ್ನೋದನ್ನ ಫೋಕಸ್ ಮಾಡಿದೆ. ಇವರು ಯಾವ
ಅಜೆಂಡಾನ ಫೆಮಿನಿಸಮ್ ಅಂತ ಟ್ಯಾಗ್ ಮಾಡ್ತಾರೋ ಅದ್ರೊಳಗೆ ಸಿಕ್ಕಾಕೊಂಡು ಅದಕ್ಕೆ ಅಡಿಕ್ಟ್ ಆಗೋರು ಅಥವಾ ಅದನ್ನ ಟ್ರೈ ಮಾಡೋರು. ಸೊ ಈ ಕಂಪ್ಲೀಟ್ ಆಗಿ ಈ ಪಾರ್ಟಿ ಕಲ್ಚರ್ ಆಗಿರ್ಬೋದು ಅಥವಾ ಈ ರೀತಿ ಸ್ಮೋಕಿಂಗ್ ಕಲ್ಚರ್ ಆಗಿರ್ಬೋದು, ಈ ಸೋಷಿಯಲ್ ಡ್ರಿಂಕಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ಕೆಲವೊಂದೆಲ್ಲ ನಾವು ಇದರಲ್ಲಿ ಟಾಕ್ಸಿಕ್ ಫೆಮಿನಿಸಮ್ ಬಗ್ಗೆ ಎಲ್ಲೋ ಬಿಟ್ಬಿಟ್ಟಾಗಿ ಬೇರೆ ಬೇರೆ ಕಾರ್ಪೊರೇಟ್ ಬಗ್ಗೆ ಮಾತಾಡ್ತಾ ಮತ್ತು ಸೋಷಿಯಲ್ ಡ್ರಿಂಕಿಂಗ್ ಮಾತಾಡ್ತಾ ಎಲ್ಲೋ ಸ್ವಲ್ಪ ಮಾತಾಡಿರ್ತೀವಿ. ಸೊ ಅದೊಂದು ಓವರ್ ಆಲ್ ಕಂಪ್ಲೀಟ್ ಟಾಪಿಕ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರನೇ ಇದನ್ನ ಕಂಪ್ಲೀಟ್ ಆಗಿ ಮಾತಾಡ್ತಾ ಇದ್ದೀನಿ ಇದನ್ನ. ಯಾಕಂದ್ರೆ ಇದು ಎಲ್ಲ ಒಂದ್ ಕಡೆ ಹೆಂಗಾಗತ್ತೆ ಅಂತಂದ್ರೆ, ಈ ಫೆಮಿನಿಸಮ್ ಅನ್ನೋದು ಯಾಕೆ ಸ್ಟಾರ್ಟ್ ಆಯಿತು, ಆ ಮೂಮೆಂಟ್ ಯಾಕೆ ಸ್ಟಾರ್ಟ್ ಆಯಿತು ಅನ್ನೋದನ್ನೇ ಒಂದು ಪಾಯಿಂಟಲ್ಲಿ ನಾವು ಮರಿತಾ ಇದ್ದೀವಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಈಕ್ವಿಟಿ ಅನ್ನೋ ಒಂದು ಆ್ಯಕ್ಚುಲಿ ಈ ಫೆಮಿನಿಸಮ್ ಸ್ಟಾರ್ಟ್ ಆಗ್ತಾ ಅಥವಾ ನೀವು ಅದನ್ನು ಟೆಕ್ನಿಕಲಿ ಆ ಐಡಿಯಾಲಜೀಸ್ನೆಲ್ಲ ನಾವು ಓದಿದ್ರೆ ನಮಗೆ ಗೊತ್ತಾಗುತ್ತೆ, ಅಲ್ಲೊಂದು ಈಕ್ವಿಟಿ ಅನ್ನೋದಕ್ಕೋಸ್ಕರ ಅವರು ಒದ್ದಾಡ್ತಿರ್ತಾರೆ. ಸೊ ಈಕ್ವಿಟಿ ಏನು ಡಿಫೈನ್ ಮಾಡುತ್ತೆ ಅಂತಂದರೆ, ಹೋಲ್ಸಮಲ್ಲಿ ಎಲ್ಲರೂ ಈಕ್ವಲ್ ಅಂತ ಹೇಳ್ಬಿಡಲ್ಲ, ಬಟ್ ಯಾಕೆ ಹಂಗೆ ಹೇಳೋಕ್ಕಾಗಲ್ಲ ಅಂದರೆ, ಬಯೋಲಜಿಕಲಿ ಮೆನ್ ಆ್ಯಂಡ್ ವಿಮೆನ್ ತುಂಬಾ ಡಿಫ್ರೆಂಟ್ ಆ್ಯಂಡ್ ಫಿಸಿಯೋಲಜಿಕಲಿ ನಾವು ತುಂಬ ಡಿಫ್ರೆಂಟಾಗಿ ಇದ್ದೀವಿ ಆ್ಯಂಡ್ ಎಮೋಷ್ನಲಿ ನಮ್ಮ ಪ್ರೊಸೆಸಿಂಗ್ ಎಲ್ಲ ಚೇಂಜಸ್ ಇದೆ. ಈಗೆಲ್ಲ ಇದ್ರೂ ಸಹ ಇಬ್ಬರಿಗೂ ಈಕ್ವಲ್ ಆಗಿ ಎಲ್ಲ ವಿಷಯಗಳು ದಕ್ಕಬೇಕು, ಈಕ್ವಲ್ ಆಗಿ ಇಬ್ಬರನ್ನು ಟ್ರೀಟ್ ಮಾಡಬೇಕು ಆ್ಯಂಡ್ ಎಲ್ಲ ವಿಷಯಗಳು ನಮ್ಮ ಎಲ್ಲ ಬಿಹೇವಿಯರ್ಸ್ ಎಲ್ಲದು ಈಕ್ವಲ್ ಆಗಿರಬೇಕು. ಆ್ಯಂಡ್ ಇಬ್ಬರಿಗೂ ಈಕ್ವಲ್ ಆಗಿ ಇಲ್ಲಿ ಯಾವ ರೀತಿಯಲ್ಲಿ ಏನೆಲ್ಲ ಹಕ್ಕುಗಳು ಸಿಗಬೇಕು, ಎಷ್ಟು ರೆಸ್ಪೆಕ್ಟ್ಸ್ ಇದೆ ಆ್ಯಂಡ್ ಎಲ್ಲರಿಗೂ ಎಲ್ಲಾದ ಅಧಿಕಾರ ಇದೆ, ಈ ರೀತಿಯಲ್ಲಿ ಬರುತ್ತೆ. ಸೊ ಇದನ್ನ ಕಂಪ್ಲೀಟ್ ಆಗಿ ನಾವು ಹೇಗೆ ತಗೊಬಿಡ್ತೀವಿ ಅಂದರೆ, ಈಗ ನೀನು ಏನು ಮಾಡ್ತೀಯೋ ನಾನು ಅದನ್ನೆಲ್ಲ ಮಾಡ್ತೀನಿ ಅನ್ನೋ ರೀತಿಯಾದ ಒಂದು ಕಂಪ್ಲೀಟ್ ಆಗಿ ಒಂದು ಬ್ಲೈಂಡ್ ಸ್ಪಾಟಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡ್ತೀವಿ. ಸೊ ಅದು ಒಂದು ರೀತಿ ಯಾವ ರೀತಿ ಆರ್ಗ್ಯುಮೆಂಟ್ಸ್ ಆಗಿ, ಯಾಕಂದ್ರೆ ಇಬ್ಬರಿಗೂ ಇಲ್ಲಿ ಮೆನ್ ಆಗಲಿ ವಿಮೆನ್ ಆಗಲಿ ಈಗ ಫೆಮಿನಿಸಮ್ನ ಸಪೋರ್ಟ್ ಮಾಡ್ತಿರೋ ವಿಮೆನ್ಸಿಗೂ ಎಷ್ಟೋ ಜನಕ್ಕೆ ಫೆಮಿನಿಸಮ್ ಅಂದರೆ ಏನು ಅಂತ ಅವ್ರಿಗೂ ಗೊತ್ತಿರಲ್ಲ, ಆ್ಯಂಡ್ ಫೆಮಿನಿಸಮ್ನ ಅಪೋಸ್ ಮಾಡ್ತಿರೋ ಮೆನ್ಸಿಗೂ ಸಹ ಫೆಮಿನಿಸಮ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಬಿಕಾಸ್ ಅವರಿಬ್ರು ಆ ರೀತಿಯಲ್ಲಿ ಒಂದು ಆರ್ಗ್ಯುಮೆಂಟ್ ನಡಿಬೇಕಾದ್ರೆ ಅದೊಂದು ರೀತಿಯಲ್ಲಿ ಜೆಂಡರ್ ವಾರ್ ಆಗಿ ಅವ್ರು ಅದನ್ನು ಟರ್ನ್ ಮಾಡಿಬಿಡ್ತಾರೆ. ಸೊ ಇದೆಷ್ಟು ದೊಡ್ಡ ಅಜೆಂಡಾ ಅಂತ ಥಿಂಕ್ ಮಾಡಿ ನೋಡಿ ಫ್ರೆಂಡ್ಸ್. ಯಾಕಂದರೆ ಒಂದು ಈ ಫೆಮಿನಿಸಮ್ ಅಥವಾ ಈ ಟಾಕ್ಸಿಕ್ ಫೆಮಿನಿಸಮ್ನ ಪ್ರಮೋಟ್ ಮಾಡೋದ್ರಿಂದ ಈ ಸಿಗರೇಟ್ಸಿಗಾಗಲಿ ಈ ಮತ್ತೊಂದು ವಿಷಯಕ್ಕಾಗಲಿ ಎಲ್ಲದನ್ನು ವಿಮೆನ್ಸ್ನ ಅಡಿಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಡಿಕ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಮ ಹೆಲ್ತು ಅದು ಇದು. ಮತ್ತು ಇನ್ನೊಂದು ಏನು ಗೊತ್ತಾ, ಕೆಲವೊಂದು ಟೈಮಲ್ಲಿ ನಾನೇ ಬ್ರೇಕ್, ಈಗ ಫಾರ್ ಎಕ್ಸಾಂಪಲ್ ನಾನು ಅಡಿಕ್ಟೆಡ್ ಆಗಿದ್ದೀನಿ ಯಾವುದೋ ಒಂದು ವಿಷಯಕ್ಕೆ, ಇದೆಲ್ಲ ಅಡಿಕ್ಟೆಡ್ ಆಗಿದ್ದೀನಿ ಆ್ಯಂಡ್ ನಾನೇ ಇವಾಗ ನನ್ನ ವರ್ಕ್ ಲೈಫಿಂದ ಅಥವಾ ನನ್ನ ಕಾರ್ಪೊರೇಟ್ ಲೈಫಿಂದ ನಾನು ಏನೋ ಒಂದು ಬ್ರೇಕ್ ತೊಗೋಬೇಕು ಅಂದರೆ ಐ ಕಾಂಟ್, ಬಿಕಾಸ್ ನನಗೆ ಅದೆಲ್ಲದಕ್ಕೂ ನಾನಾಗಿ ಓನಾಗಿ ಸ್ಪೆಂಡ್ ಮಾಡಬೇಕು ಅನ್ನೋ ಅವಶ್ಯಕತೆ ನನಗಿರುತ್ತೆ. ಸೊ ನಾನು ಅವ್ರು ಏನು ಹೇಳಿದ್ರು ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನಾನು ಅಲ್ಲಿ ವರ್ಕ್ ಮಾಡಲೇಬೇಕು. ಇದೇ ಕಂಟಿನ್ಯೂ ಆಗ್ತಾ ಹೋದಂತೆ ಈ ಪಾರ್ಟಿ ಕಲ್ಚರ್ ಅಥವಾ ಈ ಕಂಪ್ಲೀಟ್ ಇಂಡಿವಿಜುವಲಿಸಮ್ನೆಲ್ಲ ಇವರು ಫಾಲೋ ಮಾಡೋದ್ರಿಂದ ಒಂದು ನಾರ್ಮಲ್ ಈ ಕಪಲ್ ಲೈಫ್ನ ಅವ್ರು ಎಂಜಾಯ್ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ನಾರ್ಮಲ್ ನಮ್ಮ ಒಂದು ಕಲ್ಚರಲ್ಲಿ ಏನೊಂದು ಫ್ಯಾಮಿಲಿ ಲೈಫಿಗೆ ಇರುವಂಥ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಇದೆಲ್ಲದು ಕಂಟಿನ್ಯೂ ಆಗ್ತಾ ಹೋದಂಗೆ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಈ ಟಾಕ್ಸಿಕ್ ಫೆಮಿನಿಸಮ್ ಅಂತ ನಾನು ಯಾಕೆ ಒತ್ತಿ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಜಸ್ಟ್ ನಾಟ್ ಲೈಕ್ ಒಂದು ಸಿಗರೇಟ್ ಕಲ್ಚರ್ ಆಗಿರ್ಬೋದು, ಈ ಪಾರ್ಟಿ ಕಲ್ಚರ್ ಆಗಿರ್ಬೋದು, ಆ್ಯಂಡ್ ಚೈಲ್ಡ್ ಬೇರಿಂಗ್ನ ಕೂಡ ಒಂದು ರೀತಿಯಲ್ಲಿ ತುಂಬ ನೆಗೆಟಿವ್ ಫಾರ್ಮಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಹೇಗೆ ಅಂತಂದರೆ, ನೀವು ಹಂಗೇನಾದರೂ ನಿಮ್ಮ ಮಕ್ಕಳು ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಫ್ರೀಡಮ್ಮೇ ಹೋಗ್ಬಿಡುತ್ತೆ, ನೀವು ಫಿಸಿಕಲಿ ತುಂಬ ಚೇಂಜಸ್ ಆಗಿಬಿಟ್ಟಿರ, ನಿಮ್ಮ ಬ್ಯೂಟಿ ಹೋಗುತ್ತೆ ಆ್ಯಂಡ್ ನಿಮ್ಮ ಕೆರಿಯರ್ ಹಾಳಾಗುತ್ತೆ. ಸೊ ಅದು ಒಂದು ರೀತಿಯಲ್ಲಿ ಸಿನ್ ಅನ್ನೋ ರೀತಿಯಲ್ಲಿ ವಿಮೆನ್ಸಿಗೇನೆ ಹೌದಲ್ವಾ, ನಮಗೆಷ್ಟು ಅದರಿಂದನೇ ತುಂಬ ಎಂತ ಹೇಳೋದು, ನಮ್ಮ ಕೆರಿಯರಲ್ಲೆಲ್ಲ ತುಂಬ ಬ್ಯಾಕ್ ಡ್ರಾಪ್ ಆಗುತ್ತೆ, ನಮ್ಗೆ ಕಂಪ್ಲೀಟ್ ಆಗಿ ನಮ್ಮ ಲೈಫ್ ತುಂಬ ಸಿನ್ ಆಗಿರುತ್ತೆ ಅಂತ ಎಲ್ಲ ವಿಮೆನ್ಸೂ ಅದನ್ನು ಥಿಂಕ್ ಮಾಡೋ ರೀತಿಯಲ್ಲಿ ಮಾಡಿಬಿಟ್ಟು ಇದರಿಂದ ಯಾರಿಗೆಲ್ಲ ಬೆನಿಫಿಟ್ಸ್ ಅಂತ ಯೋಚನೆ ಮಾಡಿ ನೋಡಿ. ನಾವೆಲ್ಲ ಅಡಿಕ್ಟ್ ಆಗಿರೋ ಪ್ರಾಡಕ್ಟ್ಸ್ ಆ ಓನರ್ಸು ಅವ್ರು ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾವು ಒಂದು 20-25 ಏಜಲ್ಲಿ ನಾನು ಅದಕ್ಕೆ ಅಡಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಒಂದು 20-30 ಇಯರ್ಸಿಗಾದ್ರೂ ನಾನು ಅವ್ರಿಗೆ ಕಸ್ಟಮರೇನ ಮೋಸ್ಟ್ ಆಫ್ ಅವ್ರು ಯಾರು ತುಂಬ ಜನ ಅದನ್ನು ಕ್ವಿಟ್ ಮಾಡೋದಿಲ್ಲ, ಆಲ್ಮೋಸ್ಟ್ ಕಂಟಿನ್ಯೂ ಮಾಡ್ತಾರೆ. ಸೊ ಒಂದು ಆ್ಯಾವ್ರೇಜ್ ಆಗಿ ಹೇಳಿದ್ರೆ ಒಂದು 20-25 ಇಯರ್ಸಿಗೆ ನಾನು ಅವ್ರಿಗೆ ಕಸ್ಟಮರ್ಸು ಎಷ್ಟು ದುಡಿಬೋದು ಅವ್ನು ನಮ್ಮಿಂದ. ಆ್ಯಂಡ್ ಇದೇ ಕಂಟಿನ್ಯೂ ಆಗ್ತಾ ಹೋದಂಗೆ ಈ ಥರ ಒಂದು ಫ್ಯಾಮಿಲಿ ಲೈಫ್ನ ಅವ್ರು ನಮಗೆ ಬಿಲ್ಡ್ ಮಾಡೋಕ್ಕೆ ಬಿಡೋದಿಲ್ಲ ಬಿಕಾಸ್ ಆಫ್ ಅಡಿಕ್ಷನ್ ಅಂದಾಗ ನಾನು ಬ್ರೇಕೇ ತೊಗೊಳೋದಿಲ್ಲ. ನಾನು ಜಸ್ಟ್ ಒಂದು 2-3 ಇಯರ್ಸ್ ನಾನು ವರ್ಕ್ ಮಾಡಿ ಕ್ವಿಟ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಹೋಗೋ ವಿಮೆನ್ಸು ಕೂಡ ಯಾರ ಮೇಲೂ ಡಿಪೆಂಡ್ ಆಗೋಂಗಿಲ್ಲ, ಇಂಡಿವಿಜುವಲ್ ಲೈಫ್ನ ಅವರು ಪ್ರಮೋಟ್ ಮಾಡಿರ್ತಾರೆ. ಆ್ಯಂಡ್ ಈಗ ಬೇರೆ ಯಾವುದಾದ್ರೂ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟು ಅಥವಾ ಬೇರೆ ರೀತಿಯಾದ ವರ್ಕ್ಸ್ನ ಅವ್ರು ಪ್ರಮೋಟ್ ಮಾಡೋದಿಲ್ಲ. ಯಾಕಂದರೆ ಈ ಒಂದು ಕಾರ್ಪೊರೇಟ್ ಲೈಫ್ನ ಒಂದು ತುಂಬ ಫ್ಯಾಂಟಸಿಯಾಗಿ ತೋರಿಸ್ಬಿಟ್ಟಿರ್ತಾರೆ ನಮಗೆ ಮೂವೀಸಲ್ಲಿ ಆಗಿರಲಿ ಅಥವಾ ಅಲ್ಲಿರೋರೇ ಆಗಿರಲಿ ಅಥವಾ ನಿಜವಾಗ್ಲೂ ಅಲ್ಲಿ ತುಂಬ ಫ್ಯಾನ್ಸಿಯಾಗಿ ಇರುತ್ತೆ ಅನ್ನೋ ರೀತಿಯಲ್ಲಿ ನಾವೇ ಕೇಳಿರ್ತೀವಿ, ನಮ್ಮ ಫ್ರೆಂಡ್ಸೋ ಕಲೀಗ್ಸೋ ಯಾರ್ಯಾರ ಹತ್ರ ಆದರೂ ಅದು ನಾವೇ ಕೇಳಿರ್ತೀವಿ, ಓಕೆನಾ. ಸೊ ಹಾಗಿರ್ಬೇಕಾದ್ರೆ ಕಂಪ್ಲೀಟಾಗಿ ನಾನು ಜಸ್ಟ್ ಒಂದು 5 ಇಯರ್ಸ್ ವರ್ಕ್ ಮಾಡಿ ಬಿಡೋರು ಕಂಪ್ಲೀಟಾಗಿ ಅವ್ರಿಗೆ ದುಡಿತಾನೇ ಇರ್ತಾರೆ ಅವರಿಂದ ಸಾಧ್ಯ ಆಗುವಷ್ಟು ಅಥವಾ ಅವ್ರಿಗೆ ಬೇಕಾಗಿರೋವಷ್ಟು. ಪಾಪ್ಯುಲೇಷನ್ ಕಂಟ್ರೋಲಿಗೂ ಕೂಡ ಇದು ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಯೂಸ್ ಅಂತ ಹೇಳ್ಬೋದು. ಎಲ್ಲರೂ ಒಂದು 50% ಆಫ್ ಪಾಪ್ಯುಲೇಷನ್ ವಿಮೆನ್ಸ್ ಬಂದ್ಬಿಟ್ಟು ಈ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್. ಇಲ್ಲ ನನ್ನ ಚೈಲ್ಡ್ ಬೇರಿಂಗ್ ಬಂದ್ಬಿಟ್ಟು ನಮಗೆ
ನೆಗೆಟಿವ್ ಆಗಿರೋ ಒಂದು ವಿಷಯ ಅನ್ನೋ ರೀತಿಯಲ್ಲಿ ಅವ್ರು ಡಿಸಿಷನ್ ತಗೊಳ್ತಿದ್ದಾರೆ 50% ಆಫ್ ವಿಮೆನ್ಸ್ ಅಂತಂದರೆ ಯೋಚನೆ ಮಾಡಿ ನೋಡಿ ಅದೆಷ್ಟು ದೊಡ್ಡ ಇಂಪ್ಯಾಕ್ಟ್ನ ನಮಗೆ ತರುತ್ತೆ. ಆ್ಯಂಡ್ ಒಂದು 3-4 ಜನ್ರೇಷನಲ್ಲಿ ಆ್ಯಂಡ್ ನಾನು ಇವಾಗ ಈಗ 5-10 ವರ್ಷ ಆಗ್ತಾ ಇರೋವಂಥ ಡಿಫ್ರೆನ್ಸ್ನ ನಾನು ಮಾತಾಡ್ತಾ ಇಲ್ಲ, ಒಂದು 3-4 ಜನ್ರೇಷನಲ್ಲಿ ಅದು ಎಷ್ಟು ಬ್ಯಾಡ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಸೊಸೈಟಿಯಲ್ಲಿ ಅನ್ನೋದನ್ನು ಕೂಡ ಯೋಚನೆ ಮಾಡಿ ನೋಡಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಟಾಕ್ಸಿಕ್ ಫೆಮಿನಿಸಮ್ ಎಷ್ಟು ಹೆಚ್ಚಾಗ್ತಾ ಹೋದಂಗೆ ನಾವು ಫೆಮಿನಿಸಮ್ ಏನಕ್ಕೆ ಸ್ಟಾರ್ಟ್ ಆಯಿತು, ನಮ್ಮ ಪ್ರಿಯಾರಿಟೀಸ್ ಏನೋ ಅಥವಾ ನಾವು ಅದನ್ನು ತೊಗೊಂಡಿರೋದ್ರಿಂದ ನಾವು ಎಲ್ಲೋ ಒಂದು ಕಡೆ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಥವಾ ಎಲ್ಲೋ ಒಂದು ಪಾಸಿಟಿವ್ ಟರ್ನ್ನ ಎಲ್ಲೋ ಒಂದು ಕಡೆ ತೊಗೊಳ್ತಾ ಇರುತ್ತೆ. ಆ್ಯಂಡ್ ಇಷ್ಟೆಲ್ಲ ಫೆಮಿನಿಸಮ್ ಮಾತಾಡಿದ್ರು ಅಥವಾ ಇಷ್ಟು ಎಫೆಕ್ಟಿವ್ ಆಗಿದೆ, ಇಷ್ಟು ನೆಗೆಟಿವ್ ಆಗಿ ಹೋಗೋ ಲೆವೆಲಿಗೆ ಎಕ್ಸ್ಟ್ರೀಮ್ ಆಗಿದೆ ಅಂತ ನಾವು ಮಾತಾಡಿದ್ರು ಇನ್ನು ಆ ಫೆಮಿನಿಸಮ್ ಆ್ಯಕ್ಚುಯಲ್ ರೂಟ್ನ ಟಚ್ ಆಗದೆ ಇರೋ ಪ್ಲೇಸಸ್ ತುಂಬ ಎಲ್ಲೋ ಕಾರ್ನರ್ ಆಫ್ ಪ್ಲೇಸಸ್ ಇರುತ್ತೆ. ಅಂದರೆ ನಮ್ಮ ಊರುಗಳಲ್ಲೇ ಎಲ್ಲೋ ಒಂದೊಂದು ಕಡೆ ಇರುತ್ತೆ. ಅವರು ಅದನ್ನು ಓಕೆ ಫೆಮಿನಿಸಮ್ನ ತುಂಬ ನೆಗೆಟಿವ್ ಆಗಿ ಅದನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಫೆಮಿನಿಸ್ಟ್ ಆಗಿರೋ ವಿಮೆನ್ಸ್ ಅಂತ ಅಂದ್ರೇ ಟಾಕ್ಸಿಕ್ ಆಗಿರ್ತಾರೆ ಅನ್ನೋ ರೀತಿಯಾದ ಒಂದು ಪಿಕ್ಚರೈಸೇಷನ್ ಆಲ್ರೆಡಿ ನಮಗೆ ತರಿಸ್ಬಿಟ್ಟಿದ್ದಾರೆ. ನೀವು ಫೆಮಿನಿಸ್ಟ್ ಆಗಿ ಯಾರೋ ಒಬ್ರು ಏನೋ ಒಂದು ಮಾತಾಡ್ತಾ ಇದ್ದಾರೆ ಅಂದಾಗ ಖಂಡಿತವಾಗ್ಲೂ ಅವ್ರ ತಲೆಯಲ್ಲಿ ಏನೂ ಇರಲ್ಲ ಅನ್ನೋ ರೀತಿಯಲ್ಲಿ ನಮ್ಮನ್ನು ಫ್ರೇಮ್ ಮಾಡ್ತಾ ಇದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಈ ಹಿಂದೆ ಇರೋ ಅಜೆಂಡಾ ಆಗಿರಲಿ ಅಥವಾ ಯಾವ ರೀತಿಯಲ್ಲಿ ನಮ್ಮನ್ನು ಮಾರ್ಕೆಟಿಂಗ್ ಮಾಡಿ ನಮ್ಮನ್ನು ಅದರಲ್ಲಿ ಫಿಟ್ ಮಾಡ್ತಾ ಇದ್ದಾರೆ, ನಮ್ಮ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಆಗಿರಲಿ ಆ್ಯಂಡ್ ಪ್ರತಿಯೊಂದು ನಮ್ಮ ಈ ಡ್ರೆಸ್ ಕೋಡ್ಸ್ ಆಗಿರಲಿ, ಈ ವೆಸ್ಟರ್ನ್ ಇನ್ಫ್ಲುಯೆನ್ಸೆಡ್ ಕ್ಲೋತ್ಸ್ ಆಗಿರಲಿ ಎಲ್ಲದೂ ಬಿಗ್ಗೆಸ್ಟ್ ಮಾರ್ಕೆಟ್. ಯಾಕಂದರೆ ಅವರಿಗೆ ಮೆನ್ಸ್ ಮಾರ್ಕೆಟ್ ಸಾಕಾಗ್ತಾ ಇಲ್ಲ. ಸೊ ದೇ ಟ್ರೈಂಗ್ ನಮ್ಮನ್ನು ಕೂಡ ಅದೇ ಮಾರ್ಕೆಟಲ್ಲಿ ನಮ್ಮನ್ನು ಅದೇ ಕನ್ಸ್ಯೂಮರ್ಸ್ ಆಗಿ ನಮ್ಮನ್ನು ಇಟ್ಕೊಳ್ಳೋಕ್ಕೆ ಅವರು ಟ್ರೈ ಮಾಡ್ತಿದ್ದಾರೆ ಅಷ್ಟೇ. ಆ್ಯಂಡ್ ಇದೆಲ್ಲೋ ಒಂದು ಕಡೆ ನಮ್ಮ ಕಲ್ಚರ್ನ ಬಿಟ್ಟು ಅವ್ರ ಕಲ್ಚರ್ನ ನಾವು ಆಫ್ ಮಾಡ್ಕೊಳ್ತಾ ಹೋದಂಗೆ ಈಗ ಏನು ಗೊತ್ತಾ, ನಾನು ಯಾವಾಗಲೂ ಹೇಳೋದೇನೆ ಎಲ್ಲ ವಿಡಿಯೋದಲ್ಲಿ ನಾನು ಇದನ್ನು ತುಂಬಾ ರಿಪೀಟ್ ಮಾಡಿ ಹೇಳ್ತಾ ಇರ್ತೀನಿ. ಈಗ ಯಾವುದೋ ಒಂದು ಮಾಡೆಲ್ ಅಥವಾ ಯಾವುದೋ ಒಂದು ಐಡಿಯಾಲಜಿನೋ ಏನೋ ಒಂದು ಫಾರ್ಮುಲಾ ನಾವು ಫಾಲೋ ಮಾಡ್ತಿದ್ದೀವಿ ಅಂದರೆ ಆಲ್ರೆಡಿ ಫಾಲೋ ಮಾಡಿರ್ತಾರೆ, ಅದನ್ನು ನಮಗೆ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ. ಹೌದಾ? ಹಾಗಿದ್ರೆ ಆಲ್ರೆಡಿ ಫಾಲೋ ಮಾಡಿದ ಕಂಟ್ರಿಗಳು ನಮಗಿಂತ ಫುಲ್ ಪೀಸ್ಫುಲ್ ಆಗಿರಬೇಕಿತ್ತು ಆ್ಯಂಡ್ ನಮಗಿಂತ ತುಂಬ ಚೆನ್ನಾಗಿರ್ಬೇಕಿತ್ತು. ಅವರು ಎಲ್ಲ ಥರನೂ ಫಿನಾನ್ಷಿಯಲಿ ಆಗಿರಲಿ, ಎಮೋಷ್ನಲಿ ಆ್ಯಂಡ್ ಫ್ಯಾಮಿಲಿ ಲೈಫ್ ಅಲ್ಲಿ ಎಲ್ಲದನ್ನು ಕಂಟ್ರಿ ವೈಸ್ ತುಂಬ ಚೆನ್ನಾಗಿರ್ಬೇಕಿತ್ತು. ಬಟ್ ಸ್ಟಿಲ್ ಅವ್ರು ಹಂಗಿಲ್ಲ. ಹೌದಾ? ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಅಂದರೆ ನೆಗೆಟಿವ್ ಆಗಿ ಹೇಳಿ, ಬೇರೆ ಕಂಟ್ರಿಯಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಿದ್ದಾರೆ. ಬಟ್ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಕಂಟ್ರಿ ಎಲ್ಲ ಈಗ ಆಫರ್ ಮಾಡ್ತಿದ್ದಾರೆ, ಯಾರಾದರೂ ಬಂದು ಇಲ್ಲೇ ಸಿಟಿಸನ್ಶಿಪ್ ತೊಗೊಂಡು ಇಲ್ಲೇ ಮಕ್ಕಳು ಮಾಡ್ಕೊಂಡು ಇಲ್ಲೇ ಆರಾಮಾಗಿ ಫ್ಯಾಮಿಲಿ ಲೈಫ್ ಲೀಡ್ ಮಾಡಿ ನಾವೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತ ತುಂಬ ಅಡ್ವರ್ಟೈಸ್ ಮಾಡ್ತಿದ್ದಾರೆ ಅವರು. ಆ್ಯಂಡ್ ಇದೇ ರೀತಿ ಇಂಡಿವಿಜುವಲಿಸಮ್ನ ಪ್ರಮೋಟ್ ಮಾಡಿದ್ದು USA ಆಗಲಿ ತುಂಬ ಕಂಟ್ರೀಸ್ ಆಗಲಿ ಈಗ ಕಂಪ್ಲೀಟ್ ಆಗಿ ಪೀಸೇ ಇಲ್ಲದೆ ತುಂಬ ಜನ ಒಂದು ಫ್ಯಾಮಿಲಿ ಬಾಂಡಿಂಗೇ ಇಲ್ಲದೆ ಹೆಂಗೆ ಯಾವ ರೀತಿ ತುಂಬ ಮೂವೀಸ್ ಎಲ್ಲ ಕೂಡ ಆ ರೀತಿಯಲ್ಲಿ ತುಂಬ ಕಾಂಟ್ರವರ್ಸಿ ಆಯಿತು. ನಾನು ಆ ಮೂವಿ ನೋಡಿಲ್ಲ. ಸೊ ಅದು ಆ ರೀತಿ ತುಂಬ ಮೂವೀಸ್ ಎಲ್ಲ ಕೂಡ ಪಾಪ್ಯುಲರ್ ಆಯಿತು. ಏನಂದರೆ ಅವ್ರ ಜೊತೆ ಬ್ರದರ್ಸ್ ಅಥವಾ ಸಿಸ್ಟರ್ಸು ಸಮಥಿಂಗ್ ಲೈಕ್ ಆ ಥರ ಅವ್ರ ಫ್ಯಾಮಿಲಿಯಲ್ಲೇ ಅವರವರೇ ಮದುವೆ ಮಾಡ್ಕೊಳ್ತಾರೆ ಅಥವಾ ಅವರೇ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಬಿಕಾಸ್ ಅವ್ರಿಗೆ ರಿಸ್ಟ್ರಿಕ್ಷನೇ ಇಲ್ಲ. ನನಗೆ ಅನ್ಸುತ್ತೆ ನಾನು ಮಾಡ್ತೀನಿ, ಅಲ್ಲಿ ಏನೋ ಒಂದು ರೂಲ್ಸ್ ಏನೂ ಇಲ್ಲ, ಏನು ಸೋಷಲ್ ನಾರ್ಮ್ಸ್ ಇಲ್ಲ. ಹಾಗಿದ್ದಾಗ ನಾನು ಹೇಗೆ ಬೇಕಿದ್ರು ಇರ್ಬೋದು ಅಂದರೆ ಇದರಲ್ಲೂ ತಪ್ಪಿಲ್ಲ. ಈಗ ನನಗೆ ಅನ್ಸಿದ್ದು ನಾನು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂದಾಗ ನನಗೆ ಇದು ಅನ್ನಿಸ್ತಿದೆ ಅನ್ನೋ ಐಡಿಯಾಲಜಿನಲ್ಲಿ ಅವ್ರು ಇದ್ದಾರೆ. ಸೊ ಆ ರೀತಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಸೊಸೈಟಿಯಲ್ಲಿ. ಸೊ ಇಷ್ಟು ಫೇಲ್ಯೂರ್ ಮಾಡೆಲ್, ಅದು ಕಂಪ್ಲೀಟ್ಲಿ ಫೇಲ್ಯೂರ್ ಮಾಡೆಲ್, ಅದನ್ನು ತೊಗೊಂಡ್ಬಂದು ನಮಗೆ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ. ನಾವು ದಡ್ರ ಥರ ಹೌದಲ್ವಾ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಸೊ ಇದೆಷ್ಟು ಬುಲ್ಶಿಟ್ ಆಗಿರೋ ಒಂದು ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ಆ್ಯಂಡ್ ಎಸ್ಪೆಷಲಿ ನಾನು ಜಸ್ಟ್ ಒಂದು ಸಿಗರೇಟ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಟಾಕ್ಸಿಕ್ ಫೆಮಿನಿಸಮ್ ಬಗ್ಗೆ ಆದಷ್ಟು ಕಡಿಮೆ ಮಾತಾಡಿದ್ದೀನಿ. ಇದ್ರ ಬಗ್ಗೆ ತುಂಬ ಕ್ಯಾಟಗರೀಸ್ ಇದೆ ಫ್ರೆಂಡ್ಸ್. ಇದನ್ನು ತುಂಬ ಲಾಂಗ್ ಸ್ಟ್ರೆಚ್ ವಿಡಿಯೋ ಆಗಿ ಮಾತಾಡ್ಬೋದು. ಆ್ಯಂಡ್ ನೀವು ಅದನ್ನು ಥಿಂಕು ಮಾಡ್ಬೋದು. ಯಾಕಂದರೆ ಒಂದು ವಿಷಯ ಅಥವಾ ಒಂದು ಐಡಿಯಾಲಜಿ ಯಾವುದೋ ಒಂದು ಮೂಮೆಂಟ್ ಎಲ್ಲೋ ಒಂದು ಕಡೆ ರೆವಲ್ಯೂಷನ್ ಆಯಿತು ಅಂದರೆ ಅದು ತುಂಬ ಸ್ಟ್ರಗಲ್ಸ್ನ ದಾಟಿ, ತುಂಬ ವಿಷಯಗಳು ದಾಟಿ, ತುಂಬ ಸ್ಟೋರೀಸ್ ದಾಟಿ ಯಾವುದೋ ಒಂದು ವಿಷಯಕ್ಕೆ ನಮಗೆ ದಕ್ಕಿರುತ್ತೆ. ನಾವು ಅದನ್ನು ಮಿಸ್ಯೂಸ್ ಮಾಡಲೇಬಾರ್ದು. ಯಾವುದೇ ಒಂದು ಕಾರಣಕ್ಕೂ ನಾವು ಅದನ್ನು ಮಿಸ್ಯೂಸ್ ಮಾಡಿಬಿಟ್ವಿ ಅಂತಂದರೆ ಅಪೋಸಿಟಲ್ಲಿ ಇದ್ದವರು ಅದನ್ನು ಕರೆಕ್ಟಾಗೇ ಇತ್ತಲ್ಲ ಇಷ್ಟು ದಿನ ನೋಡಿ ಇವ್ರಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಯಾವ ರೀತಿ ಬಿಹೇವ್ ಮಾಡೋದು, ಇದನ್ನೇ ಅವ್ರು ಅವಾಗಲೂ ಮಾಡ್ತಿದ್ರು ಅಂತ ಓವರಾಲ್ ಆಗಿ ಜನರಲೈಸ್ ಮಾಡಿ ಮಾತಾಡೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಆ್ಯಂಡ್ ಈ ವಿಷಯದ ಬಗ್ಗೆ ಒಂದು ಪಾಸಿಟಿವ್ ಸೈಡ್ ಅಥವಾ ಇಂಡಿಯಾದಲ್ಲಿ ಫೆಮಿನಿಸಮ್ ಮೂಮೆಂಟಿಗೆ ಮುಂಚೆ ಫಿಮೇಲ್ಸ್ ಯಾವ ರೀತಿಯಲ್ಲಿ ಇದ್ರು ಆ್ಯಂಡ್ ಆವಾಗಿನ ಕಂಟೆಂಟ್ಸ್ ಬಗ್ಗೆ ನಾವು ಕಂಪ್ಲೀಟಾಗಿ ಬೇರೆ ವಿಡಿಯೋದಲ್ಲಿ ಮಾತಾಡೋಣ. ಬಿಕಾಸ್ ಇಂಡಿಯಾ ಇಸ್ ಕ್ವೈಟ್ ಗುಡ್. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಇವಾಗ ತುಂಬ ನೆಗೆಟಿವ್ ಆಗಿ ಅಥವಾ ಮುಗಲ್ಸ್ ಮೂಮೆಂಟ್ ಆದಮೇಲೆ ಈ ಫೆಮಿನಿಸಮ್ ಎಲ್ಲ ತುಂಬ ಸ್ವಲ್ಪ ಆ್ಯಕ್ಟಿವ್ ಆಗಿ ಅಥವಾ
ವಿಮೆನ್ಸ್ನ ಸಪ್ರೆಸ್ ಮಾಡಿದ್ದೆಲ್ಲ ಸ್ಟಾರ್ಟ್ ಆಗಿ ಆಮೇಲೆ ಫೆಮಿನಿಸಮ್ ಮೂವ್ಮೆಂಟ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು. ಬಿಫೋರ್ ಮುಗಲ್ಸ್ ಮೂವ್ಮೆಂಟ್ ಅಥವಾ ಕೆಲವೊಂದು ಇಸ್ಲಾಂ ರಾಜರೆಲ್ಲ ಇಂಡಿಯಾಗೆ ಬರೋ ಮುಂಚೆ ಆ್ಯಕ್ಚುಲಿ ವಿಮೆನ್ಸೂ ಎಲ್ಲ ಕಡೆ ಅಧಿಕಾರದಲ್ಲಿದ್ದು ತುಂಬ ರಾಣಿರೆಲ್ಲ ನಮ್ಮನ್ನು ಆಳ್ವಿಕೆ ಮಾಡಿದ್ದಾರೆ, ಆ ರೀತಿಯಲ್ಲೇ ಇದ್ದಿದ್ದು. ಬಟ್ ಅದಾದಮೇಲೆ ಎಲ್ಲೋ ಒಂದು ಕಡೆ ಒಂದು ಸೆಕ್ಷುಯಲಿ ತುಂಬ ಹರಾಸ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸಪ್ರೆಸ್ ಮಾಡಿ ಇಟ್ಟು ಅದಾದಮೇಲೆ ಕೆಲವೊಂದು ಮೂಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇದು ಒನ್ ಆಫ್ ದ ರೀಸನ್. ಇದೇ ರೀತಿಯಲ್ಲಿ ಆಗಿದೆ. ವಿಮೆನ್ಸಿಗೆ ಪ್ರಾಬ್ಲಮ್ಸೇ ಇರಲಿಲ್ಲ ಅಂತೆಲ್ಲ ನಾನು ಹೇಳಲ್ಲ, ಎಲ್ಲದೂ ಇದೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಈ ದಲಿತ್ ಮೂಮೆಂಟ್ ಆಗಲಿ, ಫೆಮಿನಿಸಮ್ ಆಗಲಿ, ಕಮ್ಯುನಿಸಮ್ ಆಗಲಿ, ಹೀಗೆ ತುಂಬ ಮೂಮೆಂಟ್ಸ್ ಬಂದ್ಬಿಟ್ಟು ತುಂಬ ಏನು ಹೇಳ್ತಾರೆ, ತುಂಬ ಹಾರಿಬಲ್ ಎಕ್ಸ್ಪೀರಿಯನ್ಸು, ತುಂಬ ಟ್ರ್ಯಾಜಡಿ ಎಲ್ಲ ಆದಮೇಲೆ ಈ ರೀತಿಯಾದ ಒಂದು ಮೂಮೆಂಟ್ ಆಗಲೇಬೇಕು ಅಂತ ಆಗಿರೋದು. ಸೊ ಅದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಆ್ಯಂಡ್ ನಾನು ಫೆಮಿನಿಸ್ಟ್ ಅಂತ ಹೇಳ್ಕೊಳ್ಳೋಕ್ಕೂ ಮುಂಚೆ ಅದ್ರ ಬಗ್ಗೆ ನಮಗೆ ತುಂಬ ಹೋಲ್ಡ್ ಇರಬೇಕು. ಆ್ಯಂಡ್ ನಾವು ಅದಕ್ಕೆ ತಕ್ಕಂಗೆ ಕೆಲವೊಂದು ವಿಷಯಗಳು ನಾವು ಡಿಸಿಷನ್ಸ್ ಆಗಿರಲಿ, ಕೆಲವೊಂದು ನಮ್ಮ ಬಿಹೇವಿಯರ್ಸ್ ಆಗಲಿ ಅದಕ್ಕೆ ಅಕಾರ್ಡಿಂಗ್ ಆಗಿ ಇರಲೇಬೇಕು ಅನ್ನೋದನ್ನು ರಿಜಿಸ್ಟರ್ ಮಾಡೋದಕ್ಕೋಸ್ಕರ ಇವತ್ತಿನ ವಿಡಿಯೋ. ಸೊ ಇದ್ರ ಬಗ್ಗೆ ನಾನು ಇನ್ನೂ ಮಾತಾಡ್ತಾ ಹೋದರೆ ತುಂಬ ಡ್ರ್ಯಾಗ್ ಆಗುತ್ತೆ, ಆ್ಯಕ್ಚುಲಿ ಬೋರ್ ಆಗುತ್ತೆ ವಿಡಿಯೋ. ಸೊ ತುಂಬ ಶಾರ್ಟ್ ನೋಟಲ್ಲಿ ಹೇಳಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ನೀವು ಕಮೆಂಟಲ್ಲಿ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ರೆಫರ್ ಮಾಡಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಮಾಡಿ. ಇವಾಗಿನ ಜೆಂಡರ್ ವಾರ್ ಆಗಿರಲಿ ಅಥವಾ ಟಾಕ್ಸಿಕ್ ಫೆಮಿನಿಸಮ್ ಬಗ್ಗೆ ಆಗಿರಲಿ ಅಥವಾ ಈ ರೀತಿ ಸಿಗರೇಟ್ ಅಥವಾ ಆಲ್ಕೋಹಾಲ್ ಇವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರಲಿ, ಆ್ಯಂಡ್ ಗೌರ್ಮೆಂಟ್ ಇದ್ರ ಬಗ್ಗೆ ಅಷ್ಟಾಗಿ ಅವೇರೇ ಮಾಡ್ತಿಲ್ಲ. ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಿಮಗೆ ಏನೇನು ಒಪಿನಿಯನ್ಸ್ ಇದೆ ಅನ್ನೋದು ಕಮೆಂಟಲ್ಲಿ ಲೀವ್ ಮಾಡಿ. ಅದರಲ್ಲಿ ಯಾವುದಾದ್ರೂ ಟಾಪಿಕ್ ತುಂಬ ಮಾತಾಡಬೇಕು ಅಂತ ಅನಿಸಿದ್ರೆ ನಾವು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದೇ ರೀತಿ ಒಂದು ಇಂಪಾರ್ಟೆಂಟ್ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆ್ಯಂಟಿಲ್ ದಿಸ್ ಇಸ್ ಶಿಲ್ಪಾ ಸೈನಿಂಗ್ ಆಫ್.